ಆಹಾ ಗೈಸ್, ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದೆ ಅಂತ ಹೇಳಿದ್ರೆ ಕಲ್ಯಾಣ್ ನಗರ್ ಕಡೆ ಬಂದಿದ್ದೀವಿ ಗೈಸ್. ಸೊ ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು. ಸೊ ಕಲ್ಯಾಣ್ ನಗರ್ ಕಡೆ ಏನಕ್ಕೆ ಬಂದಿದ್ದೀವಿ ಅಂತಂದರೆ ಇಲ್ಲಿ ಬಿಸಿ ಬಿಸಿ ತವಾ ಫಿಶ್ ಫ್ರೈ, ದ ಕೊನ್ಕನ್ ತವಾ ಫ್ರೈ ಅಂತ ಅಂಗಡಿ ಹೆಸರು. ಸೊ HRBR ಲೇಔಟು ಫಸ್ಟ್ ಬ್ಲಾಕ್ ಕಲ್ಯಾಣ್ ನಗರಲ್ಲಿ ಇದ್ದೀವಿ. ಸೊ ಬಿಸಿ ಬಿಸಿಯಾಗಿ ತವಾ ಫ್ರೈ ಮಾಡ್ಕೊಡ್ತಾ ಇದ್ದಾರೆ. ಬಾಂಗಡೆ ಆಗಿರಲಿ, ಕಂಪ್ಲೀಟ್ ಸೀ ಫುಡ್ಡು, ಡ್ಯಾಮ್ ಯಾವುದೂ ಇರೋಲ್ಲ ಅಂತ ಹೇಳಿದ್ರು. ಕಂಪ್ಲೀಟ್ ಸೀ ಫುಡ್, ಇದು ಸೀ ಫುಡ್ ವೆರೈಟೀಸ್ ಮಾತ್ರ ಇಟ್ಟಿದ್ದೀವಿ ಅಂತ ಅಂದ್ಬಿಟ್ಟು. ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ಸ್ ಲಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಈಗ ಹೋಗ್ಬಿಟ್ಟು ಬಿಸಿ ಬಿಸಿಯಾಗಿ ಆ ತವಾ ಫಿಶ್ ಫ್ರೈನೆಲ್ಲ ಟ್ರೈ ಮಾಡೋಣ. ಬನ್ನಿ, ಲೆಟ್ಸ್ ಗೋ. ಸ್ಟಾರ್ಟಿಂಗೇ ಆ್ಯಕ್ಸಿಡೆಂಟ್ ಹೋಗ್ರೆ ಬಿಸಿಯಾಗಿ ಇವ್ರು ಕೊಡೋವಂಥ ನಂಡು ಹಂಗಾರೆ ಕ್ರ್ಯಾಪ್ ಸೂಪ್. ಓಹೋ ಗೈಸ್, ಇಲ್ಲಿ ನೋಡಿದ್ರೆ ಬಿಸಿ ಬಿಸಿಯಾಗಿದೆ. ಇದನ್ನ ಹಂಗೇ ಒಂದು ಬೇಗ ಬರೋಣ. ಜ್ಯೂಸಿ ಕ್ರ್ಯಾಬ್ ಸೂಪು. ಅರೆ ಕ್ರ್ಯಾಬ್ ಒಳಗಿಂದಲೇ ಹೋಗಿ ಸೂಪ್ನ ಟ್ರೈ ಮಾಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ, ಒಳ್ಳೆ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿರೋ ಒಂದು ಸೂಪ್ ಅಂತಲೇ ಹೇಳಬೇಕು. ಇವಾಗ ತಾನೇ ಮಳೆ ಬಂದಿದೆ, ಈ ಥರ ಸೂಪೆಲ್ಲ ಕುಡಿತಾ ಇದ್ದರೆ ಒಂದು ಒಳ್ಳೆ ಎಕ್ಸೈಟ್ಮೆಂಟ್ ಸಿಗ್ತಾ ಇದೆ. ಸೂಪರ್. ಆ ಗಂಟೆಲಿ ಹಿಡಿಯೋಕ್ಕಂತ ಒಂದು ಒಳ್ಳೆ ಫೀಲ್ ಸಿಗ್ತಾಯಿದೆ ಅಂತಲೇ ಹೇಳಬೇಕು. ಮಸ್ಟ್ ಟ್ರೈ. ಸೊ ಗೈಸ್, ನೆಕ್ಸ್ಟ್ ಐಟಮ್ ಇವಾಗ ಬಿಸಿ ಬಿಸಿಯಾಗಿ ಪ್ರಾನ್ಸ್ ತೊಗೊಂಡಿದ್ದೀವಿ. ಅದು ಸ್ಟಿಕ್ ಪ್ರಾನ್ಸ್ ಅಂತ ಅಂದ್ಬಿಟ್ಟು ಒಂದು ಸ್ಟಿಕ್ಕಲ್ಲೇ ನೋಡಿ ಫುಲ್ ಪ್ರಾನ್ಸು ಪಾಪ ಕೊತ್ತಂಬರಿ ಎಲ್ಲ ಹಾಕ್ಕೊಟ್ಟಿದ್ದಾರೆ. ಇದನ್ನು ನಾವು ಹಾಗೆ ಸಪ್ರೇಟ್ ಮಾಡಿದ್ದೀವಿ. ಇದಕ್ಕೊಂದು ಚಟ್ನಿ ಕೊಟ್ಟಿರ್ತಾರೆ. ಚಟ್ನಿ ಜೊತೆ ಡಿಪ್ ಮಾಡಿಕೊಂಡು ನೋಡಿ. ಕೊನ್ಕನ್ ತವಾ ಫ್ರೈ. ಸೊ ಕೊನ್ಕನ್ ತವಾ ಫ್ರೈ ಆ್ಯಕ್ಸಿಡೆಂಟ್ ಹೋಗ್ತಾರೆ ಬಿಸಿ ಬಿಸಿಯಾಗಿ ಅಮ್ಮ ಅದ್ರ ಕಡೆ ತವಾ ಫ್ರೈ ಮಾಡಿಕೊಡ್ತಾ ಇದ್ದಾರೆ. ಆ್ಯಂಡ್ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ. ಸೀರಿಯಸ್ಲಿ ಈ ಚಟ್ನಿ ಒಂಥರ ಯೂನಿಕ್ ಆಗಿದೆ. ಎಲ್ಲೂ ನಾನು ಟ್ರೈ ಮಾಡಿದ್ದೀನಿ. ಆ ಥರ ಚಟ್ನಿಗೆ ಒಂದು ಫ್ಯಾನ್ ಬೇಸ್ ಬೇಕು ಅನ್ಸುತ್ತೆ. ಚಟ್ನಿ ಸೂಪರಾಗಿದೆ. ಪ್ರಾನ್ಸ್ ಅಂತೂ ನೆಕ್ಸ್ಟ್ ಲೆವೆಲು. ಪ್ರಾನ್ಸ್ ತಿನ್ನೋಕ್ಕೆ ಬರಬೇಕು, ಅಷ್ಟು ಸೂಪರಾಗಿರುತ್ತೆ. ಆಹಾ ಗೈಸ್, ತವಾ ಮೇಲೆ ಹಾಕಿರೋದು ಇವಾಗ ತಾನೇ ನಾವು ಇನ್ಸ್ಟಾಗ್ರಾಮಲ್ಲಿ ಟ್ರೈ ಮಾಡಿದ್ವಿ. ನೋಡೋಕ್ರೆ ಬಿಸಿ ಬಿಸಿಯಾದಂಥ ಫಿಶ್ ಫ್ರೈ, ಬಾಂಗಡೆ ಫ್ರೈ ನೋಡಿ, ಫ್ಲೆಶ್ಶೇ ನೋಡಿ ಸಿಕ್ಕಾಪಟ್ಟೆ ಸಾಫ್ಟಾಗಿರುತ್ತೆ. ಚಟ್ನಿ ಆಬ್ವಿಯಸ್ಲಿ ಇರ ಫಸ್ಟು ಫೇವ್ರೆಟ್ ನನಗೆ. ಸೂಪರ್. ಆ್ಯಕ್ಚುಲಿ ಒಳ್ಳೆ ನಿಂಬೆ ಹಿಂಡಿದ್ವಿ. ಸೊ ನಿಂಬೆಹಣ್ಣಿಗೆ ಆ ಮಸಾಲ ಇವ್ರದ್ದೇ ಆ್ಯಕ್ಚುಲಿ ಹೋಗ್ರೆ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಏನು ಯೂಸ್ ಮಾಡಿದೆ. ಕಂಪ್ಲೀಟ್ ಹೋಮ್ ಮೇಡ್ ಮಸಾಲ ಅಂತ ಹೇಳಿದ್ರು. ಒಂದೊಂದು ಮಸಾಲನೂ ಕೂಡ ಹೋಮ್ ಮೇಡಿಂದನೇ ಮಾಡ್ಕೊಬಂದು ಇಲ್ಲಿ ಸೆಲ್ ಮಾಡ್ತಾಯಿದ್ದಾರೆ. ಆ್ಯಂಡ್ ಟೇಸ್ಟ್ ತುಂಬಾ ಚೆನ್ನಾಗಿದೆ. ಆ ಮಸಾಲ ಹೆಂಗೆ ಹಾಕಿದ್ದಾರೆ ಅಂತ ಗೊತ್ತಿಲ್ಲ. ಹೋಮ್ ಮೇಡೇ ತುಂಬಾ ಸೂಪರಾಗಿದೆ. ಒಳ್ಳೆ ಡೆಲಿಷಿಯಸ್ ಆಗಿ ನೋಡಿ. ಆ ಫ್ರೆಶ್ ಮೀಟು, ಮುಳ್ಳು, ಇದನ್ನು ಹಂಗೆ ಚಟ್ನಿ ಜೊತೆ ಇಲ್ಲದೇ ಹಂಗೆ ಟ್ರೈ ಮಾಡೋಣ. ಬಿಸಿ ಬಿಸಿ ತವಾ ಫಿಶ್ ಫ್ರೈ ನೆಕ್ಸ್ಟ್ ಲೆವೆಲ್. ನೆಕ್ಸ್ಟು ಪ್ರಾನ್ಸ್ ಗೀ ರೋಸ್ಟು ಬಿಸಿ ಬಿಸಿಯಾಗಿದೆ. ಆ್ಯಕ್ಚುಲಿ ನೋಡೋಕ್ಕೋರೆ ನೋಡಿ ಕನ್ಸಿಸ್ಟೆನ್ಸಿ ಜೊತೆಗೆ ಪ್ರಾನ್ಸ್ ಗೀ ರೋಸ್ಟ್ನ ಒಂದು ತೊಗೊಂಡು ನೀರು ದೋಸೆ. ಓ ಮೈ ಗಾಡ್, ಯಾ ಅಲ್ಟಿಮೇಟ್. ಸೀರಿಯಸ್ಲಿ ಅವಾಗ ಹೇಳಿತರ ಫಿಶ್ಗಿನ ಪ್ರಾನ್ಸ್ ಅಂತೂ ತುಂಬಾ ಇಷ್ಟ ಆಗಿದೆ. ಪ್ರಾನ್ಸ್ ಗೀ ರೋಸ್ಟ್ ಅಂತೂ ಇರೋ ಟಾಪ್ ನಾಚು, ಹೈಯೆಸ್ಟಲ್ಲಿ ಸೇಲ್ ಆಗ್ತಾಯಿದೆ. ಆ ನೀರು ದೋಸೆ ಕನ್ಸಿಸ್ಟೆನ್ಸಿಗೆ ಅದಂತೂ ಬಿಸಿ ಬಿಸಿಯಾಗಿ ನೋಡಿ ಎಷ್ಟು ಬಿಸಿ ಇದೆ ಅಂತಂದರೆ ಆ ಪ್ರಾನ್ಸ್ ಗೀ ರೋಸ್ಟ್ ಅಂತೂ ಪಕ್ಕ ಒಂದು ಪ್ಲೇಟಲ್ಲ 2 ಪ್ಲೇಟ್ ತೊಗೊಂಡು ತಿಂತಾನೆ ಇರಬೇಕು ಅಂತ ಅನಿಸುತ್ತೆ. ತುಂಬಾ ಚೆನ್ನಾಗಿದೆ. ಮಸ್ಟು ಟ್ರೈ. ಖಂಡಿತ ನೀವು ಇನ್ ಕೇಸ್ ಈ ಕಡೆ ಕಲ್ಯಾಣ್ ನಗರ್ HRBR ಲೇಔಟ್ ಕಡೆ ಬಂದರೆ ಆರಾಮಾಗಿ ಬಂದು ಟ್ರೈ ಮಾಡಿ, ತುಂಬಾ ಖುಷಿ ಪಡ್ತೀರಾ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡ್ಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಮೇಯ್ನ್ಲಿ ಎಸ್ಪೆಷಲಿ ಇವರ ಕಲ್ಯಾಣ್ ನಗರ್ ಸುತ್ತಮುತ್ತ ಮತ್ತು ಪ್ರಾನ್ಸ್ ಗೀ ರೋಸ್ಟು, ಪ್ರಾನ್ಸ್ ಫ್ಲೇವರ್ಸ್ ಆದರೆ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಏನಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿಟ್ಟು ಆಲ್ ಐಕನ್ ಸೆಲೆಕ್ಟ್ ಮಾಡಿ. ಅವಾಗ ನಾನು ಕೆಲವು ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಡ್ ದಿನೇಶ್, ಡೂ ವಾಟ್ ಇದಾವೆ. ಬಾಯ್.